ಕೇವಲ ಕರ್ನಾಟಕ ರಾಜಕೀಯ ಮಾತ್ರವಲ್ಲ, ಇಡೀ ದೇಶದ ರಾಜಕೀಯದಲ್ಲಿ ಪೊಲಿಟಿಕಲಿ ನೀವು ರಾಮ ಲಕ್ಷ್ಮಣನ್ ತರ ಇದ್ದೀರಾ. ಏನ್ ಅನ್ಸುತ್ತೆ ಈ ಬಗ್ಗೆ? DK ಶಿವಕುಮಾರ್ ನಿಮ್ಮ ಶಕ್ತಿ ಅಂತ ಫೀಲ್ ಆಗುತ್ತಾ? ನೋಡಿ, ಪೊಲಿಟಿಕಲಿ ಅಲ್ಲ, ಕುಟುಂಬದಲ್ಲೂ ಅದೇ ತರ ಇದ್ದೀವಿ ನಾವು. ನನಗೆ ತಂದೆ ಸ್ಥಾನದಲ್ಲಿ ಆಶೀರ್ವಾದ ಮಾಡ್ತಾರೆ, ಸಹೋದರನ ಸ್ಥಾನದಲ್ಲಿ ಬೆಂಬಲವನ್ನು ಕೊಡ್ತಾರೆ, ಸ್ನೇಹಿತನ ಸ್ಥಾನದಲ್ಲಿ ನನ್ನ ವಿಚಾರಗಳನ್ನ ಅವರು ಕೇಳ್ತಾರೆ. ಈ ಸಲ ನಿಮ್ಮ ಅತ್ತಿಗೆ ಮತ್ತು ಅವರ ಮಗಳು ನಿಮ್ಮ ಐಶ್ವರ್ಯ ಅವರು ಕೂಡ ಅಖಾಡದಲ್ಲಿ ಪ್ರಚಾರದಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಐಶ್ವರ್ಯ ಅವರು ಬಂದಿದ್ದು. ಏನ್ ಅನ್ನಿಸ್ತು? ನನಗೆ ಆಶ್ಚರ್ಯ ಆಯ್ತು. ಎಲ್ಲರೂ ಮನೆನೆಲ್ಲ ಎಲ್ಲರೂ ಕೂಡ ಚುನಾವಣಾ ಪ್ರಚಾರಕ್ಕೆ ಹೇಳ್ಬಿಟ್ಟಿದ್ದಾರೆ ಅಂತ. ಸೊ ಅಪೋಸಿಷನ್ ಅವರು ಕೂಡ ಎಲ್ಲ ಕುಟುಂಬ ಸಮೇತ ವಂಶ ಪೂರ್ತಿ ಇಳಿದಿರೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ನಾವ್ಯಾಕೆ ಮನೆಯಲ್ಲಿರ್ಬೇಕು ಅಂತೇಳಿ ಅವರು ಕೂಡ ಈ ಬಿಸಿಲಿನ ದಗೆನಲ್ಲಿ. ಅದು ನಿಮ್ ಮೇಲಿನ ಪ್ರೀತಿಗ ಅಥವಾ ಎದುರಾಳಿ ಮೇಲಿನ ಭಯಕ್ಕ? ನನ್ನ ಮೇಲಿನ ಪ್ರೀತಿ ಮತ್ತು ಗೌರವಕ್ಕೆ. ಅಲ್ಲ, ಅವ್ರ ತಂದೆ ಎಲೆಕ್ಷನ್ ಅಲ್ಲೂ ಕೂಡ ಐಶ್ವರ್ಯ ಅಷ್ಟು ಕಾಣಿಸ್ಕೊಂಡಿರ್ಲಿಲ್ಲ, ನಿಮ್ಮ ಎಲೆಕ್ಷನ್ ಅಲ್ಲಿ ಇಷ್ಟೊಂದು ಪ್ರೀತಿಯಿಂದ. ಇಲ್ಲ, ಅವಳು ಯಾವತ್ತು ಅವ್ರು ನಮ್ಮ ಅಣ್ಣನ ಎಲೆಕ್ಷನ್ ಅಲ್ಲೂ ಯಾವತ್ತು ಎಲ್ಲೂ ಆಚೆನೆ ಬಂದಿಲ್ಲ. ಇದೇ ಮೊದಲನೇ ಬಾರಿಗೆ ನನಗೆ ನಿಂತ್ಕೋಬೇಕು ಅಂಥೇಳಿ ಇವತ್ತು ಅನೇಕ ಕಡೆ ಕಾಲೇಜ್ಗಳಲ್ಲಿ ಯೂತ್ಸು ಬೇರೆ ಬೇರೆ ಕಡೆ ಕೆಲವು ಅಪಾರ್ಟ್ಮೆಂಟ್ಗಳು ನಾನು ಹೋಗ್ಲಿಕ್ಕೆ ಆಗದೆ ಇರುವಂಥ ಸ್ಥಳಗಳೆಲ್ಲ ಹೋಗಿ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಓಕೆ, ನೀವೆಲ್ಲ ಸಾಕಿರೋ ಒಂದು ಮುದ್ದಾದ ಮಗು ದೊಡ್ಡವರಾದ್ಮೇಲೆ ನಿಮ್ಮ ಪರವಾಗಿ ಕ್ಯಾಂಪೇನ್ ಮಾಡ್ತಾರೆ, ಜನರಿಗೆ ಹೋಗಿ ನಿಮಗೆ ನಾವು ಯೋಜನೆಗಳನ್ನ ನಿಮ್ಗೆ ಸಹಾಯ ಮಾಡಿದೀವೋ ಇಲ್ವೋ ಹೇಳಿ ಅಂತ ಪ್ರಶ್ನೆ ಮಾಡಿದಾಗ ನೀವು ಅಲ್ಲೆಲ್ಲೋ ಕುತ್ಕೊಂಡು ನೋಡ್ತಾ ಇರ್ತೀರಾ, ನಿಮ್ಗೆ ಏನ್ ಫೀಲ್ ಆಗುತ್ತೆ? ಸೊ ಇವತ್ತು ಒಂದ್ ಕಡೆ ಖುಷಿ ಆಗುತ್ತೆ, ಒಂದ್ ಕಡೆ ನೋವಾಗುತ್ತೆ. ಮನೇಲಿರೋರೆಲ್ಲರೂ ಕೂಡ ಬಂದು ಕ್ಯಾಂಪೇನ್ ಮಾಡ್ತಾ ಇದಾರಲ್ಲ, ಸೊ ಒಂದು ಅಭಿಮಾನ, ಗೌರವ ಮತ್ತು ಆ ಋಣದ ಭಾರ ಇವೆಲ್ಲವೂ ಕೂಡ ಇರ್ತದೆ. ಸರ್, ಎಲೆಕ್ಷನ್ನು ಜೋರು, ಪ್ರಚಾರ, ಓಡಾಡ್ಬೇಕು, ಬಿಸಿಲು, ಊಟ ಸರಿಯಾದ ಟೈಮಿಗೆ ಮಾಡಕ್ ಆಗ್ತಿದ್ಯಾ? ನಿದ್ದೆ ಎಷ್ಟು ಅವರ್ ಮಾಡ್ತಿದ್ದೀರಿ? ನಿದ್ದೆ ಒಂದು 3-4 ಅವರ್ ಅಷ್ಟೇನಾ? ಊಟ ತಿಂಡಿ ಎಲ್ಲ ಕರೆಕ್ಟ್ ಟೈಮ್ ಆಗ್ತಿದ್ಯಾ? ಊಟ ಸಿಕ್ಕಿದಾಗ ಊಟ ಮಾಡ್ತೀವಿ, ಸಿಗದೆ ಇದ್ದಾಗ ಊಟ ಇಲ್ಲ. ನಮ್ಮ ಊಟದ ಟೈಮ್ಗೆ ನಮ್ಮ ಕಾರ್ಯಕ್ರಮಗಳು ನಡೀತಾ ಇರ್ತದೆ, ಪ್ರಚಾರಗಳು ನಿಧಾನ ಆಗ್ತದೆ. ಪ್ರಚಾರಗಳು ನಿಧಾನ ಆದಾಗ ನಮ್ಮ ಪ್ರೋಗ್ರಾಮ್ ಲಿಸ್ಟ್ ಪ್ರಕಾರನೇ ಹೋಗ್ಬೇಕು. ಊಟಕ್ಕೆ ಅಂತೇಳಿ ನಾನು ಇಮಿಡಿಯೇಟ್ ಬ್ರೇಕ್ ಮಾಡಕ್ಕೆ ನನ್ನ ಟೈಮ್ ಕರೆಕ್ಟಾಗಿ ಬ್ರೇಕ್ ಮಾಡೋಕ್ಕಾಗೋದಿಲ್ಲ. ಸೊ ಇದು ಇವತ್ತಿನ ಪದ್ಧತಿ ಅಲ್ಲ ನಂದು. ಕಳೆದ 10 ವರ್ಷಗಳಿಂದ ಇದೇ ಪದ್ಧತಿ. ಯಾವತ್ತು ಊಟಕ್ಕೂ ನನಗೆ ಸಮಯ ಇಲ್ಲ, ನಿದ್ದೆಗೂ ಸಮಯ ಇಲ್ಲ. ಸೊ ಒಂದಿನದ ಕಾರ್ಯಕ್ರಮ ಅಲ್ಲ ಇದು, ನಿರಂತರವಾಗಿ ನಡೀತಾ ಇರೋದ್ರಿಂದ ಅಭ್ಯಾಸ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.